ಬಿಗ್ ಬಾಸ್ ಎನ್ನುವ ಆಟ ವ್ಯಕ್ತಿತ್ವದ ಆಟ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯದ ಮಾತನಾಡಿದ್ದಾರೆ ಈ ಬಿಗ್ ಬಾಸಿನ ಒಬ್ಬ ಸ್ಪರ್ಧಿಗಳು. ಇಲ್ಲಿ ಬೇರೆ ಬೇರೆ ಸ್ಪರ್ಧಿಗಳು ತಮ್ಮ ಆಸೆಯನ್ನು ಬಿಗ್ ಬಾಸ್ ಜೊತೆಗೆ ಹಂಚಿಕೊಂಡಿದ್ದಾರೆ, ತಪ್ಪಲ್ಲ. ಆದರೆ ಇಂತಹ ಸ್ಪರ್ಧಿಗಳ ಮಧ್ಯೆಯೂ ಸಹ ತುಂಬ ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮುಂದೆ ತಮ್ಮ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಿಜವಾಗಲೂ ತುಂಬ ಆಶ್ಚರ್ಯಕರವಾದ ಸಂಗತಿ. ತನಗೆ ಏನು ಬೇಕೋ ಅದನ್ನು ಬೇಡುವುದನ್ನು ಬಿಟ್ಟು ಮೀನುಗಾರರನ್ನು ಬಿಗ್ ಬಾಸ್ ಮನೆಗೆ ಕರೆದು ಅವರ ಕಷ್ಟವು ಕರ್ನಾಟಕದಾದ್ಯಂತ ಎಲ್ಲರಿಗೂ ಅರ್ಥ ಆಗುವ ರೀತಿ ತಿಳಿಸಬೇಕೆನ್ನುವುದು ರಕ್ಷಿತಾ ಶೆಟ್ಟಿಯವರ ಅಭಿಪ್ರಾಯ. ಹಾಗೆಯೇ ಹುಲಿ ವೇಷಧಾರಿಗಳನ್ನು ಬಿಗ್ ಬಾಸ್ ಮನೆಗೆ ಕರೆದು ಅದರ ವೈಭವವನ್ನು ಪ್ರಸ್ತುತಪಡಿಸಬೇಕೆನ್ನೋದು ಎರಡನೆಯ ಒಂದು ಆಸೆಯಾಗಿತ್ತು. ಅದೇ ರೀತಿ ತನಗೆ ಸ್ಪಷ್ಟವಾಗಿ ಕನ್ನಡ ಮಾತನಾಡಲು ಬರದೇ ಹೋದರೂ ಸಹ ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು ಕನ್ನಡ ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಪ್ರದರ್ಶನಗೊಳ್ಳಬೇಕು ಅಂತ ಒಂದು ಮಹದಾಸೆ ಇಟ್ಟುಕೊಂಡಿರುವ ರಕ್ಷಿತಾ ಶೆಟ್ಟಿಯವರನ್ನು ಬಹುಶಃ ಕಿಚ್ಚ ಸುದೀಪ್ ಅವರು ಎಂಟರ್ಟೈನ್ಮೆಂಟ್ ಆಫ್ ಸೀಸನ್ ಅಂತ ಚಪ್ಪಾಳೆ ಕೊಟ್ಟಿದ್ರೆ ತುಂಬ ಒಳ್ಳೆಯದಿತ್ತೋ ಏನೋ. ಇನ್ನಾದರೂ ಇಂತಹ ಬುದ್ಧಿಮತ್ತೆಯುಳ್ಳವರಾದ ರಕ್ಷಿತಾ ಶೆಟ್ಟಿಯವರನ್ನು ಗೆಲ್ಲಿಸುವ ಕಡೆಗೆ ಎಲ್ಲರ ಚಿತ್ತ ಹರಡಲಿ ಅನ್ನೋದು ಇಡೀ ಕರ್ನಾಟಕ ಜನರ ಒಂದು ಆಸೆ.